ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಜ್ಯದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ನದಿಗಳಿಗೆ ಜೀವಕಳೆ ಬಂದಿದೆ. ಪ್ರಕೃತಿಯಲ್ಲಿ ಹಸಿರು ನಳನಳಿಸ್ತಾ ಇದೆ. ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗ್ತಾ ಇದೆ. ಹೀಗಾಗಿ ಪಶ್ಚಿಮ ಘಟ್ಟಗಳತ್ತ ಜನಸಾಗರವೇ ಹರಿದು ಬರ್ತಾ ಇದೆ. ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ನಾಮುಂದು ತಾಮುಂದು ಅನ್ನೋ ಹಾಗೆ ಜನ ನಿಸರ್ಗದ ಕಡೆಗೆ ನುಗ್ಗಿ ಬರ್ತಾ ಇದ್ದಾರೆ. ಇಲ್ಲಿವರೆಗೆ ಎಲ್ಲವೂ ಸರಿ, ಆದ್ರೆ ಹಾಗೆ ಹೋದವರು ಸುಮ್ಮನೆ ಹೋಗ್ತಿದಾರಾ? ಅವರಲ್ಲಿ ಹೋಗ್ತಾ ಇರೋದ್ರಿಂದ ಪ್ರಕೃತಿಯ ಮೇಲೆ ಆಗ್ತಾ ಇರೋ ದುಷ್ಪರಿಣಾಮಗಳೆಷ್ಟು? ಚಿಕ್ಕಮಗಳೂರಿನ ಜಿಲ್ಲಾಡಳಿತ ಅಂತೂ ಈ ಪ್ರವಾಸಿಗರ ನಿಯಂತ್ರಣಕ್ಕೆ ಕಡಿವಾಣ ಹಾಕುವ ನಿಟ್ಟಲ್ಲಿ ಎಷ್ಟೊಂದು ತಲೆ ಕೆಡಿಸ್ಕೊಂಡಿದೆ ಅಂದರೆ, ಇನ್ನು ಮುಂದೆ ನೀವು ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಿಗೆ ಹೋಗಬೇಕು ಅಂದರೆ ಮೊದಲೇ ಬುಕ್ ಮಾಡ್ಕೊಂಡು ಹೋಗಬೇಕು. ಹಾಗಲ್ಲದೆ ಇದ್ದರೆ ನಿಮಗೆ ಎಂಟ್ರಿ ಕೂಡ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಜಿಲ್ಲಾಡಳಿತ ಕಠಿಣ ನಿಯಮಗಳನ್ನು ಹೇರ್ತಾ ಇದೆ. ಇದಕ್ಕೆ ಕಾರಣ ಏನು? ಮನುಷ್ಯ ಇಲ್ಲಿ ಎಡುತ್ತಾ ಇರೋದು ಎಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಜ್ಯದ ಮೇಲೆ ಅಂತೂ ವರುಣನ ಕೃಪಾದೃಷ್ಟಿ ಬಿದ್ದಿದೆ. ಅದರಲ್ಲೂ ರಾಜ್ಯದ ಜೀವನದಿಗಳು ಹುಟ್ಟುವ ಪಶ್ಚಿಮ ಘಟ್ಟದಲ್ಲಿ ಕಳೆದ 3-4 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಹೀಗಾಗಿ ಕಾವೇರಿ, ಕಬಿನಿ, ಹೇಮಾವತಿ, ಭದ್ರಾ, ತುಂಗಾ, ನೇತ್ರಾವತಿ, ಕುಮಾರಧಾರಾ ಸೇರಿದ ಹಾಗೆ ಸಾಕಷ್ಟು ನದಿಗಳು ಮೈದುಂಬಿವೆ. ಇದು ನಗರವಾಸಿಗಳಿಗೆ ಒಂದಷ್ಟು ನೆಮ್ಮದಿಯನ್ನು ತಂದಿದೆ. ಮಳೆ ಹಿಂಗೆ ಮುಂದುವರಿತಾ ಹೋದರೆ ಇನ್ನೊಂದು ವರ್ಷದಷ್ಟು ಕಾಲ ನೀರಿಗೆ ಸಮಸ್ಯೆ ಇರೋದಿಲ್ಲ ಅಂತ ಜನ ಅಂದ್ಕೋತಾ ಇದ್ದಾರೆ. ಹಾಗೇನೆ ಮಳೆಯ ಕಾರಣದಿಂದ ಪ್ರಕೃತಿ ಕೂಡ ಖುಷಿಯಾಗಿದೆ. ಬಿರು ಬೇಸಿಗೆಯಲ್ಲಿ ಹಸಿರನ್ನೆಲ್ಲ ಕಳ್ಕೊಂಡಿದ್ದ ಪರ್ವತ ಕಣಿವೆಗಳು ಈಗ ಮತ್ತೆ ಹಸಿರಿನಿಂದ ಕಂಗೊಳಿಸ್ತಾ ಇವೆ. ರಾಜ್ಯದ ಸುಪ್ರಸಿದ್ಧ ಪ್ರವಾಸಿ ತಾಣಗಳಾದ ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಎತ್ತಿನ ಭುಜ, ಪಟ್ಲ ಬೆಟ್ಟ, ಕೊಡಗಿನ ಮಂದಾಲಪಟ್ಟಿ, ತಲಕಾವೇರಿ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಹೀಗೆ ನಾನಾ ಪ್ರದೇಶಗಳು ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇವೆ. ಹೀಗಾಗಿನೇ ಅಲ್ಲಿಗ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗಿದ್ದು ಈಗ ಅದೇ ಜಿಲ್ಲಾಡಳಿತಗಳಿಗೆ ಹಾಗೂ ಪ್ರಕೃತಿಗೆ ಕೂಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಅರೆ, ಪ್ರಕೃತಿಗೆಂಥ ತಲೆನೋವು ಅಂತ ಅಂದ್ಕೋತಿದ್ದೀರೇನೋ? ಅದನ್ನು ಹೇಳೋದಕ್ಕೂ ಮುಂಚೆ ನಿಮಗೆ ಇಲ್ಲೊಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಗೆಳೆಯರೆ, ಮಳೆ ಅಂದ್ರೇ ಒಂಥರ ಖುಷಿ. ಅದು ಮನುಷ್ಯನಿಗೆ ಹಾಗೂ ಪ್ರಕೃತಿಗೆ ಎರಡಕ್ಕೂ ಅನ್ವಯ ಆಗುತ್ತೆ. ನಾವು ನೆಲಕ್ಕೆ ಎಷ್ಟೇ ನೀರು ಹರಿಸಿದರೂ ಕೂಡ ಭೂಮಿ ತಾಯಿಗೆ ಅಂಥ ಖುಷಿ ಏನಾಗೋದಿಲ್ಲ. ಆದರೆ ಒಂದೇ ಒಂದು ಮಳೆ ಬಂತು ಅಂದ ಕೂಡಲೇ ನೆಲದ ಮೇಲೆ ಹಸಿರು ನಳನಳಿಸೋದಕ್ಕೆ ಶುರು ಮಾಡುತ್ತೆ. ಗಿಡ ಮರಗಳು ಹೊಸ ಉತ್ಸಾಹವನ್ನು ಮೈದುಂಬಿಕೊಂಡು ಕಂಗೊಳಿಸೋದಕ್ಕೆ ಪ್ರಾರಂಭ ಮಾಡುತ್ತವೆ. ನೀವು ನೀರಾವರಿ ಮೂಲಕ ನೀರು ಹರಿಸಿದರೂ ಕೂಡ ಪ್ರಕೃತಿ ಹಿಂಗೆ ಕಳೆಗಟ್ಟೋದಿಲ್ಲ ರೀ. ಬರೀ ಒಂದು ಮಳೆ ಅಗಾಧ ಬದಲಾವಣೆಯನ್ನು ಮಾಡಿಬಿಡುತ್ತೆ. ಇನ್ನು ಹಸಿರು ಕಾನನ ಬೆಟ್ಟಗುಡ್ಡಗಳ ನಡುವೆ ನಿಂತು ಮಳೆಯನ್ನು ಆಸ್ವಾದಿಸೋದಿದೆಯಲ್ಲ, ಅದರ ಆನಂದನೇ ಬೇರೆ. ಹೀಗಾಗಿನೇ ಸಾಕಷ್ಟು ಜನ ಕೇವಲ ಮಳೆ ನೋಡೋದಕ್ಕೆ ಅಂತಲೇ ಪಶ್ಚಿಮ ಘಟ್ಟಗಳಿಗೆ ಹೋಗಿ ಬರುವ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ. ಅವರ ನೆಚ್ಚಿನ ತಾಣವಾಗ್ತಾ ಇರೋದು ಚಾರ್ಮಾಡಿ, ಶಿರಾಡಿ, ಬಿಸಿಲೆ, ಹುಲಿಕಲ್ ಘಾಟುಗಳು, ಅದರ ಜೊತೆಗೆ ಕೊಡಚಾದ್ರಿ, ಪುಷ್ಪಗಿರಿ, ಮಂದಾಲಪಟ್ಟಿ, ಮುಳ್ಳಯ್ಯನಗಿರಿ, ದತ್ತಪೀಠ, ಕುದುರೆಮುಖದಂಥ ಅದ್ಭುತ ಪ್ರದೇಶಗಳು. ಆದರೆ ಈ ಮನುಷ್ಯ ಪ್ರಕೃತಿಯ ಕಡೆಗೆ ಅತಿ ಹೆಚ್ಚಾಗಿ ಬರೋದಿದೆಯಲ್ಲ, ಅದು ಕೂಡ ಸಾಕಷ್ಟು ಸಮಸ್ಯೆಗಳಿಗೆ, ತಲೆನೋವುಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಜನ ಹೆಚ್ಚು ಬರೋದ್ರಿಂದ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಬಂದ ಜನ ಅಲ್ಲೆಲ್ಲ ಗಲೀಜು ಮಾಡಿ ಹೋಗ್ತಾರೆ. ಅದರಿಂದ ಸ್ಥಳೀಯರಿಗೆ ಕಿರಿಕಿರಿ ಉಂಟಾಗುತ್ತೆ. ನಮ್ಮ ಜಾಗಕ್ಕೆ ಬಂದು ಯಾರೋ ಗಲೀಜು ಮಾಡಿ ಹೋದರೆ ನಮಗೆ ಇರಿಟೇಟ್ ಆಗೋದಿಲ್ವೇ? ಇದು ಕೂಡ ಹಾಗೇನೆ. ಪ್ರತಿ ವೀಕೆಂಡಲ್ಲಿ, ಸರ್ಕಾರಿ ರಜೆಯ ದಿನಗಳಲ್ಲಿ ಎಲ್ಲ ಪ್ರವಾಸಿ ಕೇಂದ್ರಗಳಲ್ಲೂ ಕೂಡ ಇಂಥದ್ದೊಂದು ಸಮಸ್ಯೆ ನೋಡೋದಕ್ಕೆ ಸಿಗುತ್ತೆ. ಕಾಡಿಗೆ ಹೋಗ್ತಾರೆ, ಅಲ್ಲಿ ಪ್ಲಾಸ್ಟಿಕ್ ತುಂಬಿ ಬರ್ತಾರೆ, ಬೆಟ್ಟಗಳ ಮೇಲೆ ಬಾಟ್ಲುಗಳು ಬಿದ್ದಿರುತ್ತವೆ. ಇದೆಲ್ಲದರಿಂದ ಬೇಸತ್ತ ಜಿಲ್ಲಾಡಳಿತಗಳು ಕೂಡ ಈ ಬಾರಿ ಒಂದಷ್ಟು ಎಚ್ಚರವನ್ನು ವಹಿಸ್ತಾ ಇವೆ. ಅದರಲ್ಲೂ ಪ್ರವಾಸಿಗರ ಮೆಚ್ಚಿನ ಜಿಲ್ಲೆಯಾಗಿರುವ ಚಿಕ್ಕಮಗಳೂರು ಜಿಲ್ಲಾಡಳಿತ ಇದರ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಗೆಳೆಯರೆ, ಮುಂದಿನ ತಿಂಗಳಿಂದ ಅಂದರೆ ಜುಲೈನಿಂದ ನೀವೇನಾದರೂ ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಿಗೆ, ಅದರಲ್ಲೂ ಗಿರಿ ಪ್ರದೇಶಗಳಿಗೆ ಹೋಗಬೇಕು ಅಂದರೆ ನೀವು ಮೊದಲೇ ನಿಮ್ಮ ಟಿಕೆಟನ್ನು ಬುಕ್ ಮಾಡ್ಕೋಬೇಕು. ಯಾಕೆಂದರೆ ಗಿರಿಗಳಿಗೆ ಎಂಟ್ರಿ ಕೊಡೋ ವೆಹಿಕಲ್ಗಳಿಗೆ ಜಿಲ್ಲಾಡಳಿತ ಕಡಿವಾಣ ಹಾಕ್ತಾ ಇದೆ. ಒಂದೇ ಬಾರಿ ಸಹಸ್ರಾರು ವಾಹನಗಳು ಬರೋದರಿಂದ ಆಗುವ ಸಮಸ್ಯೆಗಳನ್ನು ತಪ್ಪಿಸೋದಕ್ಕೆ ಪ್ರತಿದಿನ ಕೇವಲ 600 ವಾಹನಗಳಿಗೆ ಮಾತ್ರ ಪಾಸ್ ಕೊಡಬೇಕು ಅನ್ನೋ ನಿರ್ಧಾರವೊಂದನ್ನು ಕೈಗೊಳ್ಳಲಾಗಿದೆ. ಅನಾಹುತಗಳನ್ನು ತಪ್ಪಿಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಸೊ ಜಿಲ್ಲಾಡಳಿತ ಕೊಡುವ ಪೋರ್ಟಲಲ್ಲಿ ಮೊದಲೇ ನಿಮ್ಮ ವಾಹನಗಳನ್ನು ಎಂಟ್ರಿ ಮಾಡಿ ಅದಕ್ಕೆ ಪಾಸನ್ನು ಪಡ್ಕೊಂಡು ಇನ್ನು ಮುಂದೆ ನೀವಲ್ಲಿಗೆ ಹೋಗಬೇಕಾಗತ್ತೆ. ಇಲ್ಲದೇ ಇದ್ದರೆ ನಿಮ್ಮ ವಾಹನಗಳಿಗಲ್ಲಿ ನೋ ಎಂಟ್ರಿ. ಇದು ಮುಳ್ಳಯ್ಯನಗಿರಿ ಮತ್ತು ದತ್ತಪೀಠಗಳಿಗೆ ಹೆಚ್ಚು ಅನ್ವಯ ಆಗುತ್ತೆ. ಇನ್ನು ಇದೇ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಬಳಿ ಎತ್ತಿನ ಭುಜ ಅನ್ನೋ ಒಂದು ಜಾಗ ಇದೆ. ಅದು ಎಷ್ಟು ಫೇಮಸ್ ಆಗಿಬಿಟ್ಟಿದೆ ಅಂದರೆ ರಾತ್ರೋರಾತ್ರಿ ಬೆಂಗಳೂರು ಬಿಡೋ ಜನ ಬೆಳ್ಳಂಬೆಳಗ್ಗೆ ಅಲ್ಲಿ ಕಿಕ್ಕಿರಿದು ತುಂಬಿರ್ತಾರೆ.
ಇತ್ತೀಚೆಗೆ ಒಂದೇ ದಿನ 5,000 ಮಂದಿ ಎತ್ತಿನ ಭುಜಕ್ಕೆ ಭೇಟಿ ಕೊಟ್ರಂತೆ. ಆ ಎತ್ತರದ ಪ್ರದೇಶದ ಮೇಲೆ ಸೇಫಾಗಿ 50 ಜನ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ಕಡೆ ಏಕಾಏಕಿ 5,000 ಜನ ಬಂದು ಜಾತ್ರೆ ಸೇರಿಬಿಟ್ರೆ ಅಲ್ಲೇನಾದರೂ ಅನಾಹುತಗಳಾದರೆ ಗತಿ ಹೇಳ್ರಿ. ಹೀಗಾಗಿ ಜಿಲ್ಲಾಡಳಿತ ಎತ್ತಿನ ಭುಜಕ್ಕೆ ಪ್ರವೇಶವನ್ನೇ ನಿರ್ಬಂಧ ಮಾಡಿದೆ. ಅಲ್ಲಿಗೆ ಇನ್ನೊಂದಷ್ಟು ದಿನ ಯಾರೂ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಕುದುರೆಮುಖದ ಟ್ರೆಕ್ಕಿಂಗ್ಗೆ ಈಗಾಗಲೇ ಒಂದಷ್ಟು ನಿರ್ಬಂಧಗಳಿವೆ. ಅಲ್ಲಿ ಮೊದಲೇ ಬುಕ್ ಮಾಡಿಕೊಂಡ್ರಷ್ಟೇ ಟ್ರೆಕ್ಕಿಂಗ್ ಅನ್ನೋದು ಸಾಧ್ಯ ಆಗುತ್ತೆ. ಹೀಗೆ ಅರಣ್ಯ ಇಲಾಖೆಯಲ್ಲಿ ನಿಯಮಗಳನ್ನು ಬಿಗಿ ಮಾಡೋದರ ಹಿಂದೆ ಕೂಡ ಇಂಥದ್ದೇ ಜನಜಾತ್ರೆಯ ಕಥೆ ಕೇಳಿ ಬರ್ತಾ ಇದೆ. ಹಾಗೆಯೇ ಹಾಸನ ಜಿಲ್ಲೆಯಲ್ಲಿ ಒಂದಷ್ಟು ಪ್ರದೇಶಗಳಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆಗಳು ಕಂಡು ಬರ್ತಾ ಇವೆ. ಅದರಲ್ಲೂ ಇತ್ತೀಚೆಗೆ ಪಟ್ಲಬೆಟ್ಟದಲ್ಲಿ ಸಂಭವಿಸಿದ್ದ ಅದೊಂದು ಘಟನೆ ಅಲ್ಲಿನ ಪರಿಸ್ಥಿತಿಗೆ ಕನ್ನಡಿ ಹಿಡಿತಾ ಇದೆ. ಈ ಪಟ್ಲಬೆಟ್ಟಕ್ಕೆ ಹೋಗಿದ್ದ ಬೈಕರ್ಗಳು ಹಾಗೂ ಅಲ್ಲಿನ ಸ್ಥಳೀಯ ಜೀಪ್ ಮಾಲೀಕರ ನಡುವೆ ಒಂದು ಜಗಳ ನಡೆದು ಜೀಪ್ ಮಾಲೀಕರು ಬೈಕರ್ಗಳ ಮೇಲೆ ಹಲ್ಲೆ ಮಾಡಿದ ಪ್ರಕರಣ ಪೊಲೀಸ್ ಸ್ಟೇಷನ್ನ ಮೆಟ್ಲು ಹತ್ತಿತ್ತು. ಇಷ್ಟಕ್ಕೂ ಅಲ್ಲೇನಾಗಿತ್ತು ಅಂದರೆ, ಈ ಪಟ್ಲಬೆಟ್ಟ ಹಾಗೂ ಇನ್ನಿತರ ಕಡೆಗಳಿಗೆ ಹೋಗೋದಕ್ಕೆ ಸ್ಥಳೀಯರು ಜೀಪುಗಳನ್ನು ಇಟ್ಕೊಂಡಿದ್ದಾರೆ. ಅಲ್ಲಿ ಅವರಿಗೆ ಅದೇ ಒಂದು ವ್ಯಾಪಾರ. ಈ ಪ್ರವಾಸಿಗರು ತಮ್ಮ ವಾಹನಗಳನ್ನು ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗದೇ ಇರೋದರಿಂದ ಅಲ್ಲಿ ಜೀಪುಗಳಲ್ಲಿ ಹೋಗ್ತಾರೆ. ಆದರೆ ಬೈಕರ್ಗಳು ಬಂದಾಗ ಅವರು ಬೈಕಲ್ಲೇ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇಲ್ಲಿ ಜೀಪ್ನವ್ರಿಗೆ ನಮ್ಮ ಬಿಸ್ನೆಸ್ ಹಾಳಾಗ್ತಿದೆ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಅವರಲ್ಲಿ ಗಲಾಟೆ ಮಾಡಿದ್ದಾರೆ. ಇಂಥ ಸಾಕಷ್ಟು ಘಟನೆಗಳು ಪ್ರವಾಸಿ ಕೇಂದ್ರಗಳಲ್ಲಿ ಆಗಾಗ ನಡೀತಲೇ ಇರುತ್ತವೆ. ಇಲ್ಲಿ ನಾವು ಸ್ಥಳೀಯರು ಅನ್ನೋ ಕಾರಣಕ್ಕೆ ಯಾರ ಮೇಲಾದರೂ ಗೂಂಡಾಗಿರಿ ಮಾಡ್ತೀವಿ ಅಂದರೆ ಅದಕ್ಕೆ ಕಾನೂನು ಒಪ್ಕೊಳ್ಳೋದಿಲ್ಲ. ಈಗ ಯಾವುದೇ ಗಿರಿ ಪ್ರದೇಶದಲ್ಲಿ ಪ್ರವಾಸಿಗರು ಬಂದರೆ ಅವರಿಗೆ ಆತಿಥ್ಯ ಕೊಡಿ, ವ್ಯಾಪಾರ ಮಾಡ್ಕೊಳ್ಳಿ, ಅವರ ಅಗತ್ಯಗಳೇನಿವೆ ಅವುಗಳನ್ನು ಬಳಸ್ಕೊಂಡು ನೀವು ಕೂಡ 1-4 ಕಾಸು ಮಾಡ್ಕೊಳ್ಳಿ, ಬದುಕು ಕಟ್ಕೊಳ್ಳಿ, ಅಲ್ಲಿವರೆಗೆ ಓಕೆ. ಆದರೆ ನೀವು ನಮ್ಮ ವಾಹನದಲ್ಲೇ ಹೋಗಬೇಕು, ನಮ್ಮ ಹತ್ರನೇ ಖರೀದಿ ಮಾಡಬೇಕು, ನಾವು ಕೊಟ್ಟಿದ್ದನ್ನೇ ತಗೋಬೇಕು, ನಾವು ಹೇಳಿದ್ದನ್ನೇ ತಿನ್ನಬೇಕು ಅನ್ನೋ ಥರದ ಒತ್ತಾಯ ಇದೆಯಲ್ಲ, ಅದು ಸರಿಯಲ್ಲ. ಒಂದು ವೇಳೆ ನೀವಲ್ಲಿ ಪ್ರವಾಸಿಗರಿಗೆ ಸಹಾಯ ಮಾಡ್ತಾ ಇದ್ದೀರಿ ಅಂತ ನಿಮಗನ್ಸಿದ್ರೆ ಮೊದಲು ಅವರಿಗೆ ಆ ಜಾಗದ ಬಗ್ಗೆ ತಿಳಿಸಿ ಹೇಳಿ, ಅಲ್ಲಿನ ರಸ್ತೆಗಳ ಬಗ್ಗೆ ಹೇಳಿ, ಅಲ್ಲಿಗೆ ಬೈಕಲ್ಲಿ ಹಾಗೂ ಬೇರೆ ವಾಹನಗಳಲ್ಲಿ ಹೋದರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸಿ. ಈಗ ಉದಾಹರಣೆಗೆ ಕೊಡಚಾದ್ರಿ ಇದೆ, ಅಲ್ಲಿಗೆ ನಾವು ನಮ್ಮ ವಾಹನಗಳನ್ನು ತಗೊಂಡು ಮೇಲ್ಭಾಗಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ 4 ವೀಲ್ ಡ್ರೈವ್ನ ವಾಹನ ಬೇಕು. ಅಂಥ ವಾಹನ ಇದ್ದರೂ ಕೂಡ ನಿಮ್ಮ ಡ್ರೈವಿಂಗ್ ಸರಿ ಇಲ್ಲ ಅಂದರೆ ಮಳೆಗಾಲದಲ್ಲಿ ಜೀಪುಗಳು ಕೂಡ ಎಳೆಯತ್ವೆ, ಜಾರತ್ವೆ. ಅದಕ್ಕೆ ಅನುಭವಿ ಚಾಲಕ ಬೇಕು. ಆ ಅನುಭವ ಅಲ್ಲಿನ ಸ್ಥಳೀಯರಿಗಿರುತ್ತೆ. ಅದನ್ನು ಪ್ರವಾಸಿಗರಿಗೆ ತಿಳಿಸಿ ಅವರಿಗೆ ಸರ್ವಿಸ್ ಕೊಡಿ. ಆದರೆ ದಬ್ಬಾಳಿಕೆ ಪ್ರವಾಸಿ ಏನಾದರೂ ದೂರು ಕೊಟ್ಟರೆ ನೀವು ಸ್ಥಳೀಯನ ಹೊರಗಿನವರ ಅನ್ನೋದನ್ನು ಪೊಲೀಸರು ನೋಡೋದಕ್ಕೆ ಹೋಗೋದಿಲ್ಲ. ಸೊ ವ್ಯಾಪಾರ ಓಕೆ, ದಾದಾಗಿರಿ ಬೇಡ. ಇನ್ನು ಪಟ್ಲಬೆಟ್ಟದಲ್ಲಾಗುವಂತಹ ಸಮಸ್ಯೆಗಳೇ ಮಡಿಕೇರಿ ಬಳಿಯ ಮಂದಾಲಪಟ್ಟಿಯಲ್ಲಿ ಕೂಡ ಆಗತ್ವೆ. ಅಲ್ಲೂ ಕೂಡ ಜೀಪಲ್ಲೇ ಹೋಗಬೇಕು ಅಂತ ಒಂದಷ್ಟು ಜೀಪ್ ಮಾಲೀಕರು ಹೇಳ್ತಾರೆ. ಅವರಿಗೂ ನಾನು ಇದನ್ನೇ ಹೇಳೋದು, ನಿಮ್ಮ ಜೀಪ್ ಸರ್ವಿಸ್ ಬೇಕಾದವರು ತಾವಾಗೇ ಬಂದು ಅದನ್ನು ತಗೋತಾರೆ. ಯಾವ ಪ್ರವಾಸಿಗೂ ಕೂಡ ನೀವು ಬಲವಂತ ಮಾಡೋದು ಒಳ್ಳೆಯದಲ್ಲ. ಇನ್ನು ಪ್ರವಾಸಿಗರಲ್ಲಿ ಹೋಗೋದರಿಂದ ಪ್ರಕೃತಿಗಾಗುವ ಸಮಸ್ಯೆಗಳೇನು? ಪ್ರಕೃತಿಯ ಮಡಿಲಿಗೆ ಹೋಗುವ ಪ್ರವಾಸಿಗರು ತಮ್ಮ ಖುಷಿಯನ್ನು ಕಾಣೋದ್ರಲ್ಲೇ ಹೆಚ್ಚು ಮಗ್ನರಾಗಿರ್ತಾರೆ. ಆದರೆ ಅವರು ಈ ಪ್ರಕೃತಿಯ ಖುಷಿಯನ್ನೇ ನಾವು ಕಿತ್ಕೋತಾ ಇದ್ದೀವಿ ಅನ್ನೋದನ್ನು ಮರೆತು ಹೋಗ್ತಾರೆ. ಅದಕ್ಕೆ ಕಾರಣ ಪ್ರವಾಸಿಗರಲ್ಲಿ ಮಾಡುವ ಮಾಲಿನ್ಯ. ಅವರು ಎಸೆಯುವ ಒಂದೊಂದು ಪ್ಲಾಸ್ಟಿಕ್ ಬಾಟಲುಗಳು, ತಿಂದು ಬಿಸಾಡುವ ಚಿಪ್ಸು ಹಾಗೂ ಇನ್ನಿತರ ಆಹಾರದ ಕವರುಗಳು, ಪ್ಲಾಸ್ಟಿಕ್ ಲೋಟಗಳು, ಚಾಕೊಲೇಟ್ ರ್ಯಾಪರ್ಗಳು, ಇವೆಲ್ಲವೂ ಕೂಡ ಪ್ರಕೃತಿಯ ಖುಷಿಯನ್ನು ಕಿತ್ತುಕೊಳ್ಳುತ್ತವೆ, ಪ್ರಕೃತಿಗೆ ಮಾರಕ ಆಗತ್ವೆ. ಕೆಲವೊಮ್ಮೆ ಇವು ನದಿಗಳ ಹರಿವಿನ ಮೇಲೆ ಕೂಡ ಪರಿಣಾಮ ಬೀರ್ತಾ ಹೋಗುತ್ತವೆ. ಕಳೆದ ವರ್ಷ ಉಡುಪಿಯ ನದಿಯೊಂದರಲ್ಲಿ ತೇಲಿ ಬಂದ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ಕಂಡು ಜನ ಬೆಚ್ಚಿ ಬಿದ್ದಿದ್ರು. ಅವೆಲ್ಲ ಯಾವುದೋ ಒಂದು ಕಡೆ ಸಂಗ್ರಹ ಆಗಿದ್ದಲ್ಲ, ಬದಲಿಗೆ ನದಿ ಪಾತ್ರದಲ್ಲಿ ಸದಾಕಾಲ ಬೀಳ್ತಾ ಹೋಗುವ ಪ್ಲಾಸ್ಟಿಕ್ ಬಾಟಲಿಗಳು ನಿಧಾನವಾಗಿ ಒಡಲನ್ನು ಸೇರಿ ನೀರಿನ ಹರಿವಿನ ಜೊತೆಗೆ ಬಂದುಬಿಡುತ್ತವೆ. ಇದು ನದಿಗಳ ಹರಿವಿನ ಮೇಲೆ ಪರಿಣಾಮ ಬೀರೋದಲ್ಲದೆ ನದಿಯಲ್ಲಿನ ಜಲಚರಗಳ ಮೇಲೆ ಕೂಡ ದುಷ್ಪರಿಣಾಮವನ್ನು ಬೀರುತ್ತವೆ. ಇನ್ನು ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುವ ಒಂದಷ್ಟು ಜನ ಇದ್ದಾರೆ. ಅವರಿಗೆ ಕುಡಿಯೋದಕ್ಕೆ ಬೇರೆ ಜಾಗನೇ ಸಿಗೋದಿಲ್ಲೇನೋ ಅನ್ನೋ ಹಾಗೆ ತಾವು ಹೋದ ಕಡೆಗಳಲ್ಲೆಲ್ಲ ಬಾಟ್ಲುಗಳನ್ನು ಎಸೆದು ಬರ್ತಾರೆ. ಇನ್ನು ಕೆಲವರು ಅವುಗಳನ್ನು ಒಡೆದು ಹಾಕಿ ಅಲ್ಲೆಲ್ಲ ಗಾಜಿನ ಚೂರುಗಳನ್ನು ತುಂಬಿ ಬರ್ತಾರೆ. ಇದೆಲ್ಲವೂ ಕೂಡ ಅಲ್ಲಿನ ಪರಿಸರವನ್ನು ಕೆಡಿಸುವ ನಿಮ್ಮ ನೀಚ ಬುದ್ಧಿ ಅಲ್ಲದೆ ಮತ್ತಿನ್ನೇನೂ ಅಲ್ಲ. ಗೆಳೆಯರೆ, ಪ್ರಕೃತಿ ಸುಂದರವಾದ ಪರಿಸರವನ್ನು ನಮಗೆ ಕೊಡುತ್ತೆ. ಆದರೆ ನಾವದನ್ನು ಅಷ್ಟೇ ಸುಂದರವಾಗಿ ಇಟ್ಕೊಳ್ಳೋದ್ರಲ್ಲಿ ವಿಫಲ ಆಗ್ತಾ ಇದ್ದೀವಿ. ಹೀಗಾಗಿ ಇನ್ನು ಮುಂದಾದರೂ ಪ್ರವಾಸಿ ತಾಣಗಳಿಗೆ ಹೋದಾಗ, ಜಲಮೂಲಗಳಿಗೆ ವಿಸಿಟ್ ಮಾಡಿದಾಗ, ಕಾಡಿನ ನಡುವೆ ಇದ್ದಾಗ ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆ ಮೂಲಕ ಪ್ರಕೃತಿಯನ್ನು ಹಾಳು ಮಾಡದೆ ಉಳಿಸುವ ಒಂದಷ್ಟು ಕೆಲಸವನ್ನಾದರೂ ಮಾಡಿ. ಈಗ ಮಳೆಗಾಲ ಶುರುವಾಗಿರೋದ್ರಿಂದ
ಚಿಕ್ಕಮಗಳೂರು, ಮಡಿಕೇರಿ ಮುಂತಾದ ಕಡೆಗಳಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿರುತ್ತೆ. ಸೊ ಅಲ್ಲಿಗೆ ಹೋಗುವವರ ಗಮನಕ್ಕೆ ಈ ಮಾಹಿತಿಯನ್ನು ತರ್ತಾ ಇದ್ದೀನಿ. ಹಾಗೆಯೇ ನೀವು ಯಾವುದೇ ಪ್ರವಾಸಿ ತಾಣಕ್ಕೆ ಹೋದಾಗ ಕೂಡ ಇಂಥ ತಪ್ಪುಗಳನ್ನು ಬೇರೆ ಯಾರೇ ಮಾಡಿದರೂ ಅವರಿಗೆ ಬುದ್ಧಿ ಹೇಳೋದನ್ನು ಮರಿಬೇಡಿ ಮತ್ತು ಅದಕ್ಕೆ ಸಂಕೋಚ ಕೂಡ ಪಟ್ಕೋಬೇಕಾದ ಅಗತ್ಯ ಇಲ್ಲ. ಅಕಸ್ಮಾತ್ ಅವರಿಂದ ನಿಮಗೆ ಅಪಾಯ ಇದೆ ಅನಿಸಿದರೆ ಅಲ್ಲಿ ಸ್ಥಳೀಯ ಆಡಳಿತಗಳು, ಅರಣ್ಯ ಇಲಾಖೆ ಮತ್ತು ಪೊಲೀಸರ ಸಹಾಯ ಪಡ್ಕೊಳ್ಳಿ. ಹೇಗಾದರೂ ಮಾಡಿ ಪ್ರಕೃತಿಯನ್ನು ಉಳಿಸುವ ಕೆಲಸಕ್ಕೆ ಕೈ ಜೋಡಿಸಿ. ಹಾಗಲ್ಲದೆ ಹೋದರೆ ನಿಸರ್ಗದ ಸೌಂದರ್ಯವನ್ನು ಹಾಳು ಮಾಡೋದು ಅಷ್ಟೇ ಅಲ್ಲ, ಕಳೆದ ಬಾರಿ ಬೇಸಿಗೆಯಲ್ಲಿ ನರಳಿದ್ವಲ್ಲ ಹಾಗೆ ಶಾಶ್ವತವಾಗಿ ಪ್ರತಿ ಬೇಸಿಗೆಯಲ್ಲೂ, ಚಳಿಗಾಲದಲ್ಲೂ, ಮಳೆಗಾಲ ಅಂತ ನಾವು ಯಾವ ಕಾಲವನ್ನು ಅಂದುಕೊಂಡಿದ್ದೀವಿ ಆ ಕಾಲದಲ್ಲಿ ಕೂಡ ಬಿಸಿಲಿನ ಬೇಗೆಗೆ ತತ್ತರಿಸಿ ನರಳುವ ಕಾಲ ಬರುತ್ತೆ. ಏನಂತೀರಿ? ಇದು ಗೆಳೆಯರೆ ಕರ್ನಾಟಕದ ಪ್ರವಾಸಿ ಕೇಂದ್ರಗಳಲ್ಲಿ ವಿಧಿಸಲಾಗ್ತಾ ಇರುವ ನಿರ್ಬಂಧಗಳು ಮತ್ತು ಅಲ್ಲಾಗ್ತಾ ಇರುವ ಸಮಸ್ಯೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.